ಪಿಇ ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಹೇಳ್ತಾರೆ. ಪ್ರೈಸ್ ಅಥವಾ ಕಂಪನಿಯ ಪ್ರೆಸೆಂಟ್ ಬೆಲೆ ಏನಿದೆಯೋ ಅದಕ್ಕೆ ಅದರ ಅರ್ನಿಂಗ್ ಇಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂತಹ ನಂಬರ್. ಇದ್ರ ಪ್ರಕಾರ ಯಾವುದೇ ಒಂದು ಕಂಪನಿ ಕಡಿಮೆ ಪಿ ಇದ್ದಷ್ಟು ಒಳ್ಳೇದಲ್ಲ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ನಡೀತಾ ಇದೆ, ಬಿಕಾಸ್ ಅರ್ನಿಂಗ್ ಜಾಸ್ತಿ ಇದೆ, ಕಂಪನಿಲಿ ಪೊಟೆನ್ಶಿಯಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ಪಿಇ ಬೇಸಿಸ್ ಅಲ್ಲಿ ಮಾತ್ರ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕಾಗಲ್ಲ. ಈ ಪಿಇ ಏನಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯ ಪಿಇ ಅನ್ನ ಆ ಕಂಪನಿಯ ಕಾಂಪಿಟೇಟರ್ಸ್ ಗಳಿಗೋ ಅಥವಾ ಇಂಡಸ್ಟ್ರೀಸ್ ಗಳಿಗೂ ಕಂಪೇರ್ ಮಾಡಿ ನೋಡಿದಾಗ ನಮಗೊಂದು ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಈಗ ಒಂದು ಕಂಪನಿ ಇದೆ, ಕಂಪನಿ ಎ ಅಂತ. ಕಂಪನಿ ಎ ಅದರ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ಅದರ ಪಿ ಕಡಿಮೆ ಇದೆ ಅಂತಂದ್ರೆ ಅಂಡರ್ ವ್ಯಾಲ್ಯೂಡ್, ಅಂದ್ರೆ ಮೌಲ್ಯಕ್ಕಿಂತ ಕೆಳಗಡೆಗೆ ಸದ್ಯಕ್ಕೆ ಪ್ರೈಸ್ ಇದೆ ಅಂತ ಅರ್ಥ ಆಗುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಹಾಗೆ ಓವರ್ ಆಲ್ ಇದು ಜಾಸ್ತಿ ಇದ್ರೆ ಪಿ ರೇಷಿಯೋ ಅದರ ಕಾಂಪಿಟೇಷನ್ ಗೆ ಅಥವಾ ಅವರ ಒಂದು ಇಂಡಸ್ಟ್ರಿಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಇದ್ರೆ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಮೂಲಕ ನಾವು ಕಳೆದ 6 ತಿಂಗಳಲ್ಲಿ ಸುಮಾರು ಚೇಂಜಸ್ ಗಳಾಗಿದೆ, ಮಾರ್ಕೆಟ್ ಬೀಳ್ತಾ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಈ ರೀತಿಯಾದಂತಹ ಸಮಯದಲ್ಲಿ ಪಿ ರೇಷಿಯೋ ಇಂಡಸ್ಟ್ರಿ ವ್ಯಾಲ್ಯೂಕಿಂತ ಜಾಸ್ತಿ ಇರತಕ್ಕಂತಹ ಸ್ಟಾಕ್ಸ್ ಗಳು, ಅಂದ್ರೆ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಗಳು, ಅಟ್ ದ ಸೇಮ್ ಟೈಮ್ ಬೆಟರ್ ಪರ್ಫಾರ್ಮೆನ್ಸ್ ನ ಕಂಡಿರತಕ್ಕಂತಹ ಟಾಪ್ 5 ಸ್ಟಾಕ್ಸ್ ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಕ್ವಶನ್ ಉಟ್ಬೋದು, ಬೆಟರ್ ಪರ್ಫಾರ್ಮೆನ್ಸ್ ನ ಪಿ ರೇಷಿಯೋ ಮೇಲೆ ಹೇಗೆ ಡಿಸೈಡ್ ಮಾಡ್ತೀರಾ ಸರ್, ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಗಳು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,000 ಕೋಟಿಗಿಂತ ಜಾಸ್ತಿ ಇರಬೇಕು. ಹಾಗೆ ರಿಟರ್ನ್ ಆನ್ ಈಕ್ವಿಟಿ ಮೇಲೆ ಬರ್ತಿರ್ತಕ್ಕಂತಹ ರಿಟರ್ನ್ ಏನಿದೆಯೋ ಅದು 15% ಗಿಂತ ಜಾಸ್ತಿ ಇರಬೇಕು. ಹಾಗೆ ಕಳೆದ 5 ವರ್ಷದಲ್ಲಿ ಸೇಲ್ಸ್ ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್, ಅಂದ್ರೆ ಡೈರೆಕ್ಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ 10% ಆರು ಮಿನಿಮಮ್ ಗ್ರೋತ್ ಇರತಕ್ಕಂತಹ 5 ಸ್ಟಾಕ್ಸ್ ಗಳು, ಅಟ್ ದ ಸೇಮ್ ಟೈಮ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಗಳು. ಹಾಗೆ ಬೇಸ್ಡ್ ಆನ್ ದ ಕರೆಕ್ಷನ್ಸ್, ಎಷ್ಟು ಕರೆಕ್ಷನ್ ಆಗಿದೆಪ್ಪ, ಅದು ಎಷ್ಟು ಮಾರ್ಕೆಟ್ ಅಲ್ಲಿ ಬಿದ್ದೋಗಿದೆ ಆ ಸ್ಟಾಕ್ಸ್ ಗಳು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದೀವಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೇನೆಲ್ಲ ಡೇಟಾ ಫಾರ್ಮಲ್ಲಿ ಅಥವಾ ಇನ್ಫಾರ್ಮೇಷನ್ಸ್ ಗಳನ್ನ ಡೇಟಾ ಫಾರ್ಮಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದೀನೋ ಅದು 11 ಜುಲೈ 2022ಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೊದಲನೆಯ ಕಂಪನಿ ಬಂದು ಮೆಡಿಕಲ್ ಇಂಡಸ್ಟ್ರಿ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ಸ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಡಯಾಗ್ನೆಟಿಕ್ಸ್ ಹಾಗೆ ಓವರ್ ಆಲ್ ಲ್ಯಾಬ್ಸ್ ಗಳ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ. ಟೆಸ್ಟಿಂಗ್ ಇರಬಹುದು ಅಥವಾ ಓವರ್ ಆಲ್ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ 62% ಇವರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ನಾರ್ತ್ ಇಂಡಿಯಾ ಕಡೆಯಿಂದ ಬರುತ್ತೆ. ಎಸ್ಪೆಷಲಿ ಡೆಲ್ಲಿ NCR ಇಂದ ಮೇಜರ್ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಬರ್ತಾ ಇರುತ್ತೆ ಜಿಯೋಗ್ರಫಿಕಲಿ ಅಂತ ಹೇಳೋದಾದ್ರೆ. ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ಸ್ ಕಳೆದ 6 ತಿಂಗಳಲ್ಲಿ 40.7% ನಷ್ಟು ಕುಸಿತವನ್ನ ಕಂಡಿರುತ್ತೆ. ಕಂಪನಿಗೆ ಇರತಕ್ಕಂತ ಮೇಜರ್ ಸ್ಟ್ರೆಂತ್ ಅಥವಾ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಇವರ ಫಿನಾನ್ಷಿಯಲ್ ರಿಸ್ಕ್ ಪ್ರೊಫೈಲ್ ಏನಿದೆಯೋ ಬಹಳ ಕಡಿಮೆ ಇರುತ್ತೆ. ಸೊ ಬೇಸಿಕಲಿ ಯಾವುದೇ ಒಂದು ಕಂಪನಿ ಕ್ಯಾಶ್ ರಿಸರ್ವ್ ಅನ್ನ ಜಾಸ್ತಿ ಮೇಂಟೈನ್ ಮಾಡ್ತಾ ಇದೆ ಅಂತಂದ್ರೆ ಅವರ ಎಕ್ಸ್ಪಾನ್ಷನ್ ಗೆ ಬೇಕಾಗಿರ್ತಕ್ಕಂಥ ಅಥವಾ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ಸ್ ಗಳಿರುತ್ತೋ ಅದಕ್ಕೆ ಆ ಕ್ಯಾಶ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಎಕ್ಸ್ಪಾಂಡ್ ಆಗಬಹುದಾಗಿರುತ್ತೆ. ಸೊ ಹಾಗಾಗಿ ಡೆಟ್ ಮೇಲೆ ಅಥವಾ ಸಾಲದ ಮೇಲೆ ಡಿಪೆಂಡ್ ಆಗ್ತಕ್ಕಂತಹ ಚಾನ್ಸ್ ಕಡಿಮೆ ಇರುತ್ತೆ. ಈ ಒಂದು ಕಂಪನಿಯಲ್ಲಿ ಈ ಫಿನಾನ್ಷಿಯಲ್ ರಿಸ್ಕ್ ಕಡಿಮೆ ಇರೋದ್ರಿಂದ, ಅಂದ್ರೆ ಇವರಲ್ಲಿ ಕ್ಯಾಶ್ ರಿಸರ್ವ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಇವರಿಗೆ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಅದನ್ನೇ ಯೂಸ್ ಮಾಡ್ಕೊಳ್ತಾರೆ. ಇದರ ಮೂಲಕ ಡೆಟ್ ಇವರಿಗೆ ಕಡಿಮೆ ಆಗುತ್ತೆ. ಯಾವುದೇ ಒಂದು ಕಂಪನಿಯಲ್ಲಿ ಸಾಲದ ಮೇಲೆ ಡಿಪೆಂಡೆನ್ಸಿ ಇದೆ ಅಥವಾ ಸಾಲದ ಹೊರೆ ಜಾಸ್ತಿ ಇಲ್ಲ ಅಂತಂದ್ರೆ ಆ ಕಂಪನಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೆಲ್ತಿಯಾಗಿ ಬೆಳೀತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಡೇಟಾ ಪ್ರಕಾರ ಓವರ್ ಆಲ್ ಕಂಪನಿಯ ಪ್ರಾಫಿಟ್ ಏನಿದೆಯೋ 20% ಕಂಪೌಂಡೆಡ್ ಗ್ರೋತ್ ಅಲ್ಲಿ ಬೆಳೆದಿದೆ ಕಳೆದ 3 ವರ್ಷದಲ್ಲಿ. ಅಷ್ಟೇ ಅಲ್ಲ, 23% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕಳೆದ 10 ವರ್ಷದಲ್ಲಿ ಕಂಪನಿ ಕಂಡಿರುತ್ತೆ ಪ್ರಾಫಿಟ್ಸ್ ವೈಸ್. ಇನ್ನ ಡಿಸ್ಅಡ್ವಾಂಟೇಜ್ ಗಳು ಅಂತ ಹೇಳೋದಾದ್ರೆ ಡಯಾಗ್ನೆಟಿಕ್ಸ್ ಅಥವಾ ಲ್ಯಾಬ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ ಆಗಿರೋದ್ರಿಂದ ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಇವನ್ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಗಳು ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಕಾಂಪಿಟೇಟರ್ಸ್ ಗಳಾಗಿರ್ತಾರೆ. ತುಂಬಾ ಟೈಟ್ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಈ ಓವರ್ ಆಲ್ ಡೇಟಾ ಪ್ರಕಾರ ಅಂತ ಹೇಳೋದಾದ್ರೆ ಫ್ರಾಗ್ಮೆಂಟೆಡ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದನ್ನ ಅಂದ್ರೆ ಓವರ್ ಆಲ್ ಇದರ ಇಂಡಸ್ಟ್ರಿ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಹಾಸ್ಪಿಟಲ್ಸ್ ಗಳು ತಮ್ಮ ಲ್ಯಾಬ್ಸ್ ಗಳನ್ನ ತಾವೇ ಹೊಂದಿರುತ್ತೆ. ಇವತ್ತಿನ ಕಂಡೀಷನ್ ಅಲ್ಲಿ ಸುಮಾರು 37% ನಷ್ಟು ಶೇರ್ ಅನ್ನ ಹಾಸ್ಪಿಟಲ್ ಬೇಸ್ಡ್ ಲ್ಯಾಬ್ಸ್ ಗಳೇ ಆಗಿರುತ್ತೆ. ಅಂದ್ರೆ 100ರಲ್ಲಿ 37 ಹಾಸ್ಪಿಟಲ್ ಬೇಸ್ಡ್ ಲ್ಯಾಬ್ಸ್ ಗಳೇ ಆಗಿರುತ್ತೆ. ಸ್ಟ್ಯಾಂಡ್ ಅಲೋನ್ ಸೆಂಟರ್ಸ್ ಗಳು ಅಂದ್ರೆ ಇಂಡಿವಿಜುವಲ್ ಸೆಂಟರ್ಸ್ ಗಳು ಆಲ್ಮೋಸ್ಟ್ 46% ಇರುತ್ತೆ. ಅಂದ್ರೆ ಈ ಇಂಡಸ್ಟ್ರಿ ವೈಸ್ ಒಂದು ಕಂಪನಿಯಾಗಿ ಫಾರ್ಮ್ ಆಗಿರತಕ್ಕಂತಹ ಡಯಾಗ್ನೆಟಿಕ್ ಲ್ಯಾಬ್ಸ್ ಗಳು ಓನ್ಲಿ 17% ಮಾತ್ರ ಆಗಿರುತ್ತೆ. ಸೊ 2 ಮೇಜರ್ ಚಾಲೆಂಜಸ್ ಗಳು ಇವತ್ತಿನ ಮಟ್ಟಿಗೆ ಕಂಪನಿಗೆ ಇರತಕ್ಕಂಥದ್ದಾಗಿರುತ್ತೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ ಇವತ್ತಿನ ಕಂಡೀಷನ್ಗೆ 2157ರಲ್ಲಿ ಟ್ರೇಡ್ ಆಗ್ತಾ ಇದೆ. ಪಿ ರೇಷಿಯೋ 52.07, ಡೆಟ್ ಟು ಇಕ್ವಿಟಿ 0.35 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 18% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಸೇಲ್ಸ್ ಅಲ್ಲಿ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 25.08 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಹೂಡಿಕೆದಾರರಿಗೆ -37.53% ನಷ್ಟು. ಹಾಗೆ ಕಳೆದ 5 ವರ್ಷದಲ್ಲಿ 20.98% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಶೇರ್ ಪ್ರೈಸ್. ಹಾಗೆ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 2698.78 ರಲ್ಲಿದೆ. ಇದನ್ನ ಪ್ರೆಸೆಂಟ್ ಪ್ರೈಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಟೆಕ್ನಿಕಲಿ 200 ಡೇ ಮೂವಿಂಗ್ ಅವರೇಜ್. ಹಾಗೆ RSI 40ರಿಂದ 60ರ ಬ್ಯಾಂಡ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್
ಸೆಂಟಿಮೆಂಟ್ ಅನ್ನ RSI ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ 40ರ ಕೆಳಗಡೆ ಏನಾದರೂ ಇದು ಕ್ರಾಸ್ ಆಯಿತು ಅಂತಂದ್ರೆ ಬಿಯರಿಶ್ ಮೂಮೆಂಟಮ್ ಅಥವಾ ನೆಗೆಟಿವ್ ಡೈರೆಕ್ಷನ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ ಪ್ರೈಸ್ ವೈಸ್ ಟೆಕ್ನಿಕಲಿ ಅಂತ ಹೇಳಿದ್ರೆ RSI ಪ್ರಕಾರ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಲಾರ್ಸನ್ ಅಂಡ್ ಟರ್ಬೋ ಇನ್ಫೋಟೆಕ್ ಲಿಮಿಟೆಡ್. ಇನ್ಫೋಟೆಕ್ ಅಂತ ಅಂದ್ರೆ IT ಕಂಪನಿ. ಸೊ ರೀಸೆಂಟ್ ದಿನಗಳಲ್ಲಿ ಅಂದ್ರೆ ಮೇ 6, 2022ಕ್ಕೆ ಕಂಪನಿ ಮರ್ಜರ್ ನ ಅನೌನ್ಸ್ ಮಾಡ್ತು. ತುಂಬಾ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಈ ಒಂದು ಲಾರ್ಸನ್ ಅಂಡ್ ಟರ್ಬೋ ಇನ್ಫೋಟೆಕ್ ಹಾಗೆ ಮೈಂಡ್ ಟ್ರೀ ಎರಡೂ ಕಂಪನೀಸ್ಗಳು ಸೇರ್ಕೊಂಡು ಮರ್ಜರ್ ಆಗಿ ಇವತ್ತಿನ ಮಟ್ಟಿಗೆ ಕಂಪನಿಯನ್ನ ಫಾರ್ಮ್ ಮಾಡ್ಕೊಂಡಿದೆ. ಒನ್ ಆಫ್ ದ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. IT ಇಂಡಸ್ಟ್ರಿಯಲ್ಲಿ ಇವತ್ತಿನ ಮಟ್ಟಿಗೆ ಮೇಜರ್ ಲೀಡಿಂಗ್ ಪೊಸಿಷನ್ ಅಲ್ಲಿ ಈ ಕಂಪನಿ ಕೂಡ ಇರುತ್ತೆ ಭಾರತದಲ್ಲಿ. L&T ಇನ್ಫೋಟೆಕ್ ಕಳೆದ 6 ತಿಂಗಳಲ್ಲಿ 43.27% ನಷ್ಟು ಕ್ರಾಶ್ ನ ಕಂಡಿರುತ್ತೆ ಶೇರ್ ಪ್ರೈಸ್ ವೈಸ್. ಹಾಗೆ ಕಂಪನಿ ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ಸ್ ಅಂತ ಹೇಳಿದ್ರೆ ಬ್ರಾಂಡ್. ಆಫ್ ಕೋರ್ಸ್ ಕಂಪನಿಗೆ ಇರತಕ್ಕಂತಹ ಅನುಭವ, ಲಾರ್ಸನ್ ಅಂಡ್ ಟರ್ಬೋ ಬ್ರಾಂಡ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಒಂದು ಸಬ್ಸಿಡರಿ ಆಗಿರೋದ್ರಿಂದ ಮೇಜರ್ ಎಕ್ಸ್ಪೀರಿಯನ್ಸ್ ಬಿಸ್ನೆಸ್ ಪ್ರೊಫೈಲ್ ಈ ಕಂಪನಿಗೆ ಆಲ್ರೆಡಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಬ್ರಾಂಡ್ ಅಂತ ಹೇಳೋದಾದ್ರೆ. ಅಷ್ಟೇ ಅಲ್ಲ, ಓವರ್ ಆಲ್ ಇವ್ರಿಗೆ ಇರತಕ್ಕಂತಹ ಅನುಭವಗಳು ಹಾಗೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಕಂಪನಿ ರೀಸೆಂಟ್ ದಿನಗಳಲ್ಲಿ ಓವರ್ ಆಲ್ ತನ್ನ ಒಂದು ಡಿಪೆಂಡೆನ್ಸಿ ಏನಿದೆಯೋ 5-10 ಕಸ್ಟಮರ್ಸ್ ಗಳು, ಟಾಪ್ 5-10 ಕಸ್ಟಮರ್ಸ್ ಗಳಿಂದ ಡೈವರ್ಸಿಫೈಡ್ ಮಾಡ್ತಾ ಇದೆ. ಹಾಗೆ ನ್ಯೂ ಕಸ್ಟಮರ್ಸ್ ಗಳನ್ನ ಹುಡುಕಿ ಅವರಿಗೆ ಸರ್ವಿಸ್ ಕೊಡೋದ್ರಲ್ಲೂ ಕೂಡ ಕಂಪನಿ ರೀಸೆಂಟ್ ಆಗಿ ತನ್ನ ಒಂದು ಸರ್ವಿಸಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಕಸ್ಟಮರ್ಸ್ ಗಳ ವೈಸ್. ಇದು ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ ಅಥವಾ ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. ಇವರ ಡಿಪೆಂಡೆನ್ಸಿ ಅಥವಾ ಕಾನ್ಸಂಟ್ರೇಟೆಡ್ ರಿಸ್ಕ್ ಅನ್ನ ಇನ್ ಟರ್ಮ್ಸ್ ಆಫ್ ದ ಕ್ಲೈಂಟ್ಸ್ ಕಡಿಮೆ ಮಾಡ್ತಾ ಇರತಕ್ಕಂಥದ್ದು. ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ 861 ಕ್ಲೈಂಟ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ 486 ಕ್ಲೈಂಟ್ಸ್ ಗಳಿಗೆ, ಅಂದ್ರೆ ಆಲ್ಮೋಸ್ಟ್ ಮಾರ್ಚ್ 2022 ಡೇಟಾ ಪ್ರಕಾರ 486 ಕ್ಲೈಂಟ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಇರ್ತಾರೆ. ಹ್ಯೂಜ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ನ್ಯೂ ಕಸ್ಟಮರ್ ಅಕ್ವಿಸಿಷನ್ ಅಲ್ಲಿ ಅಂತ ಹೇಳೋದಾದ್ರೆ. ಹಾಗೆ ಸೋ ಫಾರ್ ಕಂಪನಿ ವೈಸ್ ಅಂತ ಹೇಳೋದಾದ್ರೆ 46,648 ಹೆಡ್ ಕೌಂಟ್ ಇವತ್ತಿನ ಮಟ್ಟಿಗೆ ಕಂಪನಿ ಇರುತ್ತೆ. ಇವರ ರೆವೆನ್ಯೂ $2.1 ಬಿಲಿಯನ್ ಆಗಿರುತ್ತೆ ಇವತ್ತಿನ ಕಂಡೀಷನ್ಗೆ. ಹಾಗೆ 17.3% ನಷ್ಟು EBITDA ಮಾರ್ಜಿನ್. 33 ಕಂಟ್ರೀಸ್ ಗಳಲ್ಲಿ ಇವತ್ತಿನ ಕಂಡೀಷನ್ಗೆ 486 ಆಕ್ಟಿವ್ ಕ್ಲೈಂಟ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಏನಿದೆಯೋ 14.7% ನಷ್ಟು ಗ್ರೋತ್ ಕಂಡಿರೋದನ್ನ ರೀಸೆಂಟ್ ದಿನಗಳ ಡೇಟಾ ಪ್ರಕಾರ ನಾವು ನೋಡಬಹುದು. ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ ನಾವು ಈ ಒಂದು ಡೇಟಾವನ್ನ ತಗೊಂಡಿರ್ತೀವಿ. ನಾರ್ತ್ ಅಮೆರಿಕಾ ಮೇಲೆ ಇವರ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ, ಅಲ್ಲಿಂದ ಬಿಸ್ನೆಸ್ ಜಾಸ್ತಿ ಬರ್ತಾ ಇರುತ್ತೆ ಇವತ್ತಿನ ಕಂಡೀಷನ್ಗೆ. ಒಂದ್ ಕಡೆಯಿಂದ ಒಳ್ಳೇದು, ಬಟ್ 66% ನಷ್ಟು ರೆವೆನ್ಯೂ ಅದೇ ಒಂದು ಲೊಕೇಶನ್ ಇಂದ ಇವರಿಗೆ ಬರ್ತಾ ಇರುತ್ತೆ. ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ಅಲ್ಲೇನಾದ್ರು ಪಾಲಿಸೀಸ್ ಗಳಲ್ಲಿ ವೇರಿಯೇಷನ್ಸ್ ಗಳಾದ್ರೂ ಕೂಡ ಇಮಿಡಿಯೇಟ್ ಪರಿಣಾಮ ಕಂಪನಿ ಮೇಲೆ ಬೀರುತ್ತೆ. ಇದನ್ನ ಕಾನ್ಸಂಟ್ರೇಟೆಡ್ ಅಥವಾ ಜಿಯೋಗ್ರಫಿಕಲ್ ಲೊಕೇಶನ್ ವೈಸ್ ಇರತಕ್ಕಂತಹ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ತಾರೆ. ಇದು ಕಂಪನಿಗೆ ಇರತಕ್ಕಂತಹ ಮೇಜರ್ ರಿಸ್ಕ್ ಇವತ್ತಿನ ಕಂಡೀಷನ್ಗೆ ಅಥವಾ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. L&T ಇನ್ಫೋಟೆಕ್ ಇವತ್ತಿನ ಮಟ್ಟಿಗೆ 3,948.45 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 30.12 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.09. ಕಳೆದ 5 ವರ್ಷದಲ್ಲಿ 19.24% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಬಂದು 28.5% ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 0.34, ಆಲ್ಮೋಸ್ಟ್ ಯಾವುದೇ ರೀತಿಯ ರಿಟರ್ನ್ ಇಲ್ಲ ಅಂತ ಹೇಳ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ, ಮಾರ್ಕೆಟ್ ಬಿದ್ದಿರತಕ್ಕಂಥ ಅಥವಾ ಮಾರ್ಕೆಟ್ ನೆಗೆಟಿವ್ ರಿಟರ್ನ್ ಕೊಟ್ಟಿರೋದ್ರಲ್ಲೂ ಅಟ್ಲೀಸ್ಟ್ ಸಸ್ಟೇನ್ ಆಗಿದೆ, ನ್ಯೂಟ್ರಲ್ ಅಂತ ಹೇಳ್ಬೋದು. ಕಳೆದ 5 ವರ್ಷದಲ್ಲಿ 38.89% ನಷ್ಟು ಪಾಸಿಟಿವ್ ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 5,147, ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್. ಬಟ್ RSI 40ರಿಂದ 60ರ ಬ್ಯಾಂಡ್ ಇದೆ, ಬಟ್ 40ರ ಅಂಚಲ್ಲಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ 40ರ ಕೆಳಗಡೆ ಏನಾದರೂ ಇದು ಕ್ರಾಸ್ ಆಯ್ತು ಅಂತಂದ್ರೆ ಬಿಯರಿಶ್ ಮೂಮೆಂಟಮ್ ಅಥವಾ ನೆಗೆಟಿವ್ ಡೈರೆಕ್ಷನ್ ಪ್ರೈಸ್ ಅಲ್ಲಿ ಕಾಣ್ಲಿಕ್ಕೆ ಸಿಗಬಹುದು. ಸದ್ಯದ ಮಟ್ಟಿಗೆ ಇದು ನ್ಯೂಟ್ರಲ್ ಡೈರೆಕ್ಷನ್ ನ ಇಂಡಿಕೇಟ್ ಮಾಡ್ತಾ ಇದೆ RSI ಪ್ರಕಾರ. ನಮ್ಮಲ್ಲಿ ಇರ್ತಕ್ಕಂಥ ಮೂರನೇ ಕಂಪನಿ ಬಂದು L&T ಟೆಕ್ನಾಲಜಿ ಸರ್ವಿಸಸ್ ಅಂತ ಹೆಸರು ಹೇಳೋ ಪ್ರಕಾರನೇ ER&D ಅಂತ ಹೇಳ್ತಾರೆ. ಬೇಸಿಕಲಿ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಕಂಪನಿನೂ ಕೂಡ L&T ಬ್ರಾಂಡ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು, ಅದರ ಸಬ್ಸಿಡರಿ ಆಗಿರುತ್ತೆ ಇನ್ ದ ಟೆಕ್ನಾಲಜಿ ವೈಸ್ ER&D ಕೊಡೋದ್ರಲ್ಲಿ. ಕಂಪನಿಯಲ್ಲಿ ಓವರ್ ಆಲ್ ಇವತ್ತಿನ ಮಟ್ಟಿಗೆ 69 ಫಾರ್ಚ್ಯೂನ್ 500 ಕಂಪನೀಸ್ ಗಳ ಕಸ್ಟಮರ್ ಬೇಸ್ ಇರುತ್ತೆ. ಹಾಗೆ ವರ್ಲ್ಡ್ ಟಾಪ್ 57 R&D ಕಂಪನೀಸ್ ಗಳು ಕೂಡ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಕ್ಲೈಂಟ್ಸ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಅಪ್ರಾಕ್ಸಿಮೇಟ್ಲಿ 324 ಗ್ಲೋಬಲ್ ಕಸ್ಟಮರ್ಸ್ ಗಳನ್ನ 25 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ L&T ಟೆಕ್ನಾಲಜಿ ಸರ್ವಿಸಸ್ ಕಳೆದ 6 ತಿಂಗಳಲ್ಲಿ 44.5% ನಷ್ಟು ಕರೆಕ್ಷನ್ಸ್ ಅಥವಾ ಒಂದು ಕ್ರಾಶ್ ಅನ್ನ ಕಂಡಿರುತ್ತೆ ಪ್ರೈಸ್ ವೈಸ್ ಅಂತ ಹೇಳೋದಾದ್ರೆ. ಈ ಕಂಪನಿಗೆ ಇರತಕ್ಕಂತ ಮೇಜರ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಇವರ ಬ್ರಾಂಡ್, ಅಂದ್ರೆ L&T ಅಂಡರ್ ಅಲ್ಲಿ ಬರ್ತಕ್ಕಂಥ ಸಬ್ಸಿಡರಿ. ಅಫ್ಕೋರ್ಸ್ ಆ ಕಂಪನಿಯಿಂದ ಸಪೋರ್ಟ್ ಇದ್ದೇ ಇರುತ್ತೆ, ಅದಕ್ಕೆ ಪೇರೆಂಟ್ ಕಂಪನಿ ಆಗಿರೋದ್ರಿಂದ ಓವರ್ ಆಲ್ ಆಪರೇಷನ್ಸ್ ಗಳಲ್ಲಿ ಇಶ್ಯೂಸ್ ಆದ್ರೂ ಅಥವಾ ಏನೇ ಇದ್ರೂ ಕೂಡ ವೆಲ್ ಮ್ಯಾನೇಜ್ಮೆಂಟ್ ಇದೆ. ಹಾಗೆ ವೆಲ್ ಮ್ಯಾನೇಜ್ಡ್ ವೇದಲ್ಲಿ ಕಂಪನಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಲಿಕ್ಕೆ ಇವರಿಗೆ ಕೆಪಾಸಿಟಿ ಇರುತ್ತೆ. ಮಾರ್ಕೆಟ್ ಪೊಸಿಷನ್ ಅಟ್ ದ ಸೇಮ್ ಟೈಮ್ ಬ್ರಾಂಡಿಂಗ್ ಹಾಗೆ ಇವರಿಗೆ ಇರತಕ್ಕಂಥ ಸಪೋರ್ಟ್ ಏನಿದೆಯೋ ಪೇರೆಂಟ್ ಕಂಪನಿಯಿಂದ ಮೇಜರ್ ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ಬಹುದು. ರೀಸೆಂಟ್ ದಿನಗಳಲ್ಲಿ ಆಲ್ಮೋಸ್ಟ್ 700 ಕೋಟಿಗಳಷ್ಟು L&T ಕಂಪನಿಯಲ್ಲಿ
ಪ್ರೆಫರೆನ್ಸ್ ಶೇರ್ಗಳ ಮೂಲಕ ಇನ್ವೆಸ್ಟ್ ಮಾಡಿರುತ್ತೆ. ಹಾಗೆ 300 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಡೈರೆಕ್ಟ್ ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿರುತ್ತೆ. ಹಾಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ಲಾ ಇಂಡಸ್ಟ್ರೀಸ್ಗಳು ಇವತ್ತಿನ ಕಂಡೀಷನ್ಗೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ. ಹಾಗಾಗಿ ಹೊಸ ವಿಷಯಗಳನ್ನ ಇನೋವೇಟ್ ಮಾಡ್ತಕ್ಕಂಥದ್ದು ಇವತ್ತಿನ ಕಂಡೀಷನ್ಗೆ ಅವಶ್ಯಕತೆ ಆಗಿರುತ್ತೆ. ಸುಮಾರು ಕಂಪನೀಸ್ಗಳು ಈ ಒಂದು ಪರ್ಟಿಕ್ಯುಲರ್ ಕೆಲಸವನ್ನ ಮಾಡ್ತಾ ಇದೆ ಇವತ್ತಿನ ಕಂಡೀಷನ್ಗೆ. ಸೊ ಹಾಗಾಗಿ ಈ ER&D ಸೆಕ್ಟರ್ ಅಲ್ಲಿ ಸುಮಾರು ಒಂದು ಡಿಮ್ಯಾಂಡ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದು ಒನ್ ಆಫ್ ದ ಆಪರ್ಚುನಿಟಿ ಆಗಿರುತ್ತೆ ಬೇರೆ ಕಂಪನೀಸ್ಗಳಿಗೂ ಕೂಡ. ಅಂದ್ರೆ ದೊಡ್ಡ ದೊಡ್ಡ IT ಕಂಪನೀಸ್ಗಳು ಇಂಜಿನಿಯರಿಂಗ್ ಸರ್ವಿಸಸ್ ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ. ಪ್ರೈಸಿಂಗ್ ಪವರ್ ನ ಕಳ್ಕೊಳ್ತಕ್ಕಂತಹ ಚಾನ್ಸ್ ಈ ಕಂಪನಿಗೆ ಇರುತ್ತೆ. ಇದೆ ಒನ್ ಆಫ್ ದ ಪ್ರೆಸೆಂಟ್ ಡಿಸ್ಅಡ್ವಾಂಟೇಜ್ ಅಥವಾ ಇರ್ತಕ್ಕಂಥ ಥ್ರೆಟ್ ಅಂತ ಹೇಳ್ಬೋದು ಕಂಪನಿಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. L&T ಟೆಕ್ನಾಲಜಿ ಸರ್ವಿಸಸ್ 3082 ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 34.81 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.11. ಕಳೆದ 5 ವರ್ಷದಲ್ಲಿ 15.13% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. 24.48 ರಿಟರ್ನ್ ಆನ್ ಇಕ್ವಿಟಿ ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 5.68%, ಹಾಗೆ ಕಳೆದ 1 ವರ್ಷದಲ್ಲಿ 5.68%, ಹಾಗೆ ಕಳೆದ 5 ವರ್ಷದಲ್ಲಿ 32.6% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಮೂವಿಂಗ್ ಅವರೇಜ್ 4020 ಅಂದ್ರೆ ಪ್ರೆಸೆಂಟ್ ಪ್ರೈಸ್ ಈ ಒಂದು ಮೂವಿಂಗ್ ಅವರೇಜ್ ಗಿನ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 200 ಮೂವಿಂಗ್ ಅವರೇಜ್. ಹಾಗೆ RSI 44.5, 40ರಿಂದ 60 ಬ್ಯಾಂಡ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ 40 ಕೆಳಗಡೆ ಇದು ಕ್ರಾಸ್ ಆಗೋಕೆ ಶುರುವಾಗಿ ಮೂವ್ ಆಗೋಕೆ ಶುರು ಆಯಿತು ಅಂತಂದ್ರೆ ನೆಗೆಟಿವ್ ಡೈರೆಕ್ಷನ್ ಸ್ಟಾರ್ಟ್ ಆಗಬಹುದು RSI ಪ್ರಕಾರ. ನಮ್ಮಲ್ಲಿ ಇಷ್ಟಕ್ಕಂತಹ 4ನೇ ಕಂಪನಿ ಬಂದು ಲಕ್ಸ್ ಇಂಡಸ್ಟ್ರಿ. ಸುಮಾರು ಕಡೆಗೆ ನಾವು ಈ ಒಂದು ಕಂಪನಿ ಹೆಸರನ್ನ ಕೇಳ್ತಾ ಇರ್ತೀವಿ. ರೀಸೆಂಟ್ ದಿನಗಳಲ್ಲಿ ಸುದ್ದಿಲೂ ಕೂಡ ಇತ್ತು ಕಂಪನಿ. ಓವರ್ ಆಲ್ ಥರ್ಮಲ್ಸ್ ಗಳು ಹಾಗೆ ಕ್ಯಾಶುವಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ. ಇವತ್ತಿನ ಕಂಡೀಷನ್ಗೆ ಸುಮಾರು 100 ಪ್ರಾಡಕ್ಟ್ಸ್ ಗಿನ ಜಾಸ್ತಿ ಒಂದು ಪ್ರಾಡಕ್ಟ್ಸ್ ಅನ್ನ ಹೊಂದಿರ್ತಾರೆ 15 ಡಿಫರೆಂಟ್ ಬ್ರಾಂಡ್ಸ್ ಗಳ ಮೂಲಕ ಈ ಕಂಪನಿ. ಅಷ್ಟೇ ಅಲ್ಲ, ಇದರಲ್ಲಿ ಬರ್ತಕ್ಕಂಥ ಕವರ್ಸ್ ನ ಮಾರ್ಕೆಟ್ ಅಲ್ಲಿ 15% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ. ಒನ್ ಆಫ್ ದ ಲೀಡಿಂಗ್ ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ. ಹಾಗೆ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ 1170 ಜಾಸ್ತಿ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಚಾನಲ್ ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಹಾಗೆ ಪ್ರೈಸ್ ರೇಂಜ್ ಏನಿದೆಯೋ ಈ ಕಂಪನಿದು 24ರಿಂದ 1790 ಪ್ರೈಸ್ ಅಲ್ಲಿ ಇರತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಗಳನ್ನು ಕೂಡ ಹೊಂದಿರುತ್ತೆ. ಇವತ್ತಿನ ಕಂಡೀಷನ್ಗೆ 2600 ಜಾಸ್ತಿ ಎಂಪ್ಲಾಯಿ ವರ್ಕ್ ಸ್ಪೇಸ್ ಈ ಒಂದು ಕಂಪನಿಲಿ ಇದ್ರೆ, ನಾನು ಆಲ್ರೆಡಿ ಹೇಳಿದೆ ಮೆನ್ಸ್ ಇನ್ನರ್ ವೇರ್ ಅಂತ ಹೇಳಿದ್ರೆ 15% ನಷ್ಟು ಮಾರ್ಕೆಟ್ ಶೇರ್ ಅಂದ್ರೆ ಮೇಜರ್ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿದೆ. ಗ್ರಾಸ್ ಕ್ಯಾಶ್ ಬ್ಯಾಲೆನ್ಸ್ 140 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಇವತ್ತಿನ ಕಂಡೀಷನ್ಗೆ 674 ಜಾಸ್ತಿ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಈ ಒಂದು ಕಂಪನಿಯ ಪ್ರೆಸೆನ್ಸ್ ಇರುತ್ತೆ. ಹಾಗೆ ಕಂಪನಿ ಇವತ್ತಿನ ಮಟ್ಟಿಗೆ 4,50,000 ಜಾಸ್ತಿ ರಿಟೇಲ್ ಪಾಯಿಂಟ್ಸ್ ಗಳನ್ನ ಹೊಂದಿದೆ. 674 ಅಂದ್ರೆ 674 ಜಾಸ್ತಿ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಅಕ್ರಾಸ್ ಇಂಡಿಯಾ. ಕಳೆದ 6 ತಿಂಗಳಲ್ಲಿ 48.87% ನಷ್ಟು ಕ್ರಾಶ್ ಪ್ರೈಸ್ ಅಲ್ಲಿ ಕಂಡು ಬಂದಿದೆ ಈ ಪರ್ಟಿಕ್ಯುಲರ್ ಕಂಪನಿದು ಶೇರ್ ವೈಸ್ ಅಂತ ಹೇಳೋದಾದ್ರೆ. ಓವರ್ ಆಲ್ ಕಂಪನಿಯ ರೆವಿನ್ಯೂ ಅಂತ ಹೇಳೋದಾದ್ರೆ ಇಯರ್ ಆನ್ ಇಯರ್ 18% ನಷ್ಟು ಕಾಂಪೌಂಡೆಡ್ ಗ್ರೋತ್ ನ ಕಂಡಿರುತ್ತೆ. ರೆವಿನ್ಯೂ ವೈಸ್ ಅಂದ್ರೆ ಬಿಸ್ನೆಸ್ ಕನ್ಸಿಸ್ಟೆಂಟ್ ಬಂದಿದೆ ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿಥಿಂಗ್. ಅಂದ್ರೆ ಕೋವಿಡ್ ಅದೆಲ್ಲ ಬಿಟ್ಟರು ಕೂಡ ಇವರಿಗೆ 18% ನಷ್ಟು ರೆವಿನ್ಯೂ ಅಲ್ಲಿ ಗ್ರೋತ್ ಕಂಡಿರ್ತಾರೆ. ಬಿಕಾಸ್ ಮೋಸ್ಟ್ ಆಫ್ ಯುವರ್ ಪ್ರಾಡಕ್ಟ್ಸ್ ಏನಿದೆಯೋ ರೂರಲ್ ಏರಿಯಾಸ್ ಗಳಲ್ಲಿ ಜಾಸ್ತಿ ಸೆಲ್ ಆಗುತ್ತೆ. ಪ್ರೈಸ್ ರೇಂಜ್ ವಿತ್ ಇನ್ ರೀಸನೇಬಲ್ ಆಗಿ ಹಾಗೆ ಎಕನಾಮಿಕಲ್ ಆಗಿರೋದ್ರಿಂದ ಜಾಸ್ತಿ ಜನಗಳು ಈ ಒಂದು ಪ್ರಾಡಕ್ಟ್ ಅನ್ನ ಪ್ರಿಫರ್ ಮಾಡ್ತಾರೆ. ಇನ್ನರ್ ವೇರ್ಸ್ ಈ ರೀತಿಯಾದಂತಹ ವಿಷಯಗಳು ಬಂದಾಗ ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಜಾಸ್ತಿ ಸೆಲ್ ಆಗ್ತಾ ಇರತಕ್ಕಂತಹ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಇದು ನಮಗೆ ಸ್ಟ್ರಾಂಗ್ ಬಿಸ್ನೆಸ್ ರಿಸ್ಕ್ ಪ್ರೊಫೈಲ್ ಇದೆ ಕಂಪನಿಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇದಷ್ಟೇ ಅಲ್ಲ, ಕಂಪನಿಯ ಸೇಲ್ಸ್ ಸುಮಾರು 23% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಕಳೆದ 3 ವರ್ಷದಲ್ಲಿ ಕಂಡಿದ್ರೆ ಪ್ರಾಫಿಟ್ ಗ್ರೋತ್ ಆಲ್ಮೋಸ್ಟ್ 50% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರುತ್ತೆ. ಇನ್ನು ಮೇಜರ್ ಡಿಸ್ಅಡ್ವಾಂಟೇಜಸ್ ಗಳು ಅಥವಾ ವೀಕ್ನೆಸ್ ಅಂತ ಹೇಳೋದಾದ್ರೆ ಕಂಪನಿ ಇರತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಬರುತ್ತೆ. ಅಂದ್ರೆ ಕಂಪನಿಗೆ ಬರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ ಏನಿದೆಯೋ ಅದನ್ನ ರೆವಿನ್ಯೂ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳ್ಕೊಂಡು, ಇದು ಮುಂಚೆ 122 ದಿನಗಳಾಗಿತ್ತು. ಬಟ್ ಇವತ್ತಿನ ಮಟ್ಟಿಗೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ 188 ದಿನಕ್ಕೆ ಶಿಫ್ಟ್ ಆಗಿದೆ. ಅಂದ್ರೆ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿದೆ. ಬಿಕಾಸ್ ಇವರಿಗೆ ಆಪರೇಷನ್ಸ್ ರಿಕ್ವೈರ್ಮೆಂಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಇದು ಆಬ್ವಿಯಸ್ಲಿ ಡಿಲೇ ಆಗ್ತಾ ಇದೆ ರೆವಿನ್ಯೂ ಆಗಿ ಕನ್ವರ್ಟ್ ಆಗಲಿಕ್ಕೆ ಬರ್ತಕ್ಕಂತಹ ವರ್ಕಿಂಗ್ ಕ್ಯಾಪಿಟಲ್. ಇದು ಒನ್ ಆಫ್ ದ ಪ್ರೆಸೆಂಟ್ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ಇಂದ ಇವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಟೈಮ್ ಎಷ್ಟು ತಗೊಳ್ತಾರಪ್ಪ ಒಂದು ಪ್ರಾಡಕ್ಟ್ ನ ರೆಡಿ ಮಾಡೋದಕ್ಕೆ, ಹಾಗೆ ಇನ್ವೆಂಟರೀಸ್ ಮೇಂಟೈನ್ ಮಾಡೋದಿರಬಹುದು. ಇದರಲ್ಲಿ ಸ್ವಲ್ಪ ಡಿಲೇಸ್ ಗಳು ಏನಿದೆಯೋ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಡಿಸ್ಅಡ್ವಾಂಟೇಜಸ್ ಗಳು ಅಂತ ಹೇಳ್ಬೋದು. ಇವಾಗ ಲಕ್ಸ್ ಇಂಡಸ್ಟ್ರಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಕರೆಂಟ್ ಮಾರ್ಕೆಟ್ ಪ್ರೈಸ್ 1877.45 ಇರುತ್ತೆ. ಹಾಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 16.51, ಡೆಟ್ ಟು ಇಕ್ವಿಟಿ 0.23. ಕಳೆದ 5 ವರ್ಷದಲ್ಲಿ 18.86% ನಷ್ಟು CAGR ಪರ್ಸೆಂಟೇಜ್ ಗ್ರೋತ್ ನ ಕಂಡಿರುತ್ತೆ ಸೇಲ್ಸ್ ಅಲ್ಲಿ. ಹಾಗೆ 29.34% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಆಗಿದ್ರೆ, ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ 49.44% ನಷ್ಟು ಆಲ್ಮೋಸ್ಟ್ 50% ಕ್ರಾಶ್ ಆಗಿದೆ ಅಂತ ಹೇಳ್ಬೋದು ಕಳೆದ 1 ವರ್ಷದಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 9.69% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. ಅಟ್ ದ ಸೇಮ್ ಟೈಮ್ 200 ಮೂವಿಂಗ್ ಅವರೇಜ್ 2560 ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 1877 ಇರೋದ್ರಿಂದ ಒಂದು ನೆಗೆಟಿವ್ ಡೈರೆಕ್ಷನ್ ನ ಇಂಡಿಕೇಟ್ ಮಾಡ್ತಾ ಇದೆ ಕಡಿಮೆ ಇರೋದ್ರಿಂದ ಅಂತ ಹೇಳ್ಬೋದು. 200 ಮೂವಿಂಗ್ ಅವರೇಜ್. RSI 40ರಿಂದ 60 ಬ್ಯಾಂಡ್ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 40 ಕೆಳಗಡೆಗೆ ಏನಾದ್ರು ಕ್ರಾಸ್ ಆಗೋಕೆ ಶುರು ಆಯಿತು ಅಥವಾ 40 ಕೆಳಗಡೆಗೆ ಮೂವ್ ಆಗೋಕೆ ಶುರು ಆಯಿತು ಅಂತಂದ್ರೆ ನೆಗೆಟಿವ್ ಡೈರೆಕ್ಷನ್ ಸ್ಟಾರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ RSI ಪ್ರಕಾರ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಮೆಟ್ರೋಪೊಲಿಸ್ ದ ಪೆಥಾಲಜಿ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ತಾರೆ. ಬೇಸಿಕಲಿ ಒಂದು ಹಾಸ್ಪಿಟಲ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಲ್ಯಾಬ್ ಅಲ್ಲೂ ಕೂಡ ಟೆಸ್ಟಿಂಗ್
ಅನ್ನು ಕೂಡ ಮಾಡ್ತಕ್ಕಂತಹ ಮೇಜರ್ ಆಪರೇಷನ್ ಆಗಿ ಚೈನ್ ಲಿಂಕ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಕಂಪನಿ ಇವತ್ತಿನ ಮಟ್ಟಿಗೆ ಲೇಟೆಸ್ಟ್ ಡಯಾಗ್ನೋಟಿಕ್ಸ್ ಸೆಂಟರ್ಸ್ ಗಳು ಅಂತ ಹೇಳೋದಾದ್ರೆ ಸೌತ್ ಏಷ್ಯಾ ಇರಬಹುದು, ಮಿಡಲ್ ಈಸ್ಟ್ ಇರಬಹುದು, ಹಾಗೆ ಆಫ್ರಿಕಾ ಈ ರೀತಿಯಾದಂತಹ ಕಂಟ್ರೀಸ್ ಗಳಲ್ಲಿ ಅಥವಾ ಕಾಂಟಿನೆಂಟ್ ಅಲ್ಲಿ ತನ್ನ ಮೇಜರ್ ಪೊಸಿಷನ್ ನ ಹೊಂದಿರುತ್ತೆ ಓವರ್ ಆಲ್ ಚೈನ್ ಅಲ್ಲಿ ಅಂತ ಹೇಳೋದಾದ್ರೆ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಲಾರ್ಜೆಸ್ಟ್ ಡಯಾಗ್ನೋಟಿಕ್ ಚೈನ್ ಅಲ್ಲಿ ಒಂದಾಗಿರುತ್ತೆ. ಅಷ್ಟೇ ಅಲ್ಲ, ಫಿನಾನ್ಷಿಯಲ್ ಇಯರ್ 2022 ಅಲ್ಲಿ 13.4 ಮಿಲಿಯನ್ ಪೇಷಂಟ್ಸ್ ಗಳನ್ನ ಟ್ರೀಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, 25.7 ಮಿಲಿಯನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿರ್ತಾರೆ ಈ ಕಂಪನಿ. ನೀವು ನೋಡ್ತಾ ಇರಬಹುದು, ರೆವಿನ್ಯೂ 23% ಇಯರ್ ಆನ್ ಇಯರ್ ಗ್ರೋತ್ ಕಂಡಿದೆ. ಸುಮಾರು 1228 ಕೋಟಿಗಳಷ್ಟು ರೆವಿನ್ಯೂ ರೀಸೆಂಟ್ ದಿನಗಳಲ್ಲಿ ಕಂಪನಿ ತೋರಿಸಿರುತ್ತೆ. ಇದರಲ್ಲಿ ನಾನ್ ಕೋವಿಡ್ ರೆವಿನ್ಯೂ ಅಂದ್ರೆ ಕೋವಿಡ್ ಇಲ್ಲದೆ ಇರೋ ಸಮಯದಲ್ಲೂ ಕೂಡ ಇವರು ತೋರಿಸ್ತಾ ಇದ್ದಾರೆ 1036 ಕೋಟಿಗಳಷ್ಟು ರೆವಿನ್ಯೂ ಕಂಡಿರ್ತಾರೆ. ಅಂದ್ರೆ 35% ಇಯರ್ ಆನ್ ಇಯರ್ ಗ್ರೋತ್ ನಾನ್ ಕೋವಿಡ್ ರೆವಿನ್ಯೂ ಅಂತ ಸಪರೇಟ್ ಆಗಿ ಮೆನ್ಷನ್ ಮಾಡಿ ಕಂಪನಿ ತೋರಿಸ್ತಾ ಇದೆ. ಹಾಗೆ ರೀಸೆಂಟ್ ದಿನಗಳ ಪ್ರಕಾರ ಅಕ್ಟೋಬರ್ 2021 ಅಲ್ಲಿ ಹೈಟೆಕ್ ಲ್ಯಾಬ್ಸ್ ನ ಜೋಡಿ ಮರ್ಜ್ ಆಗಿರೋದೇನಿದೆ ಕಂಪನಿಗೆ ಅಡಿಷನಲ್ ಬೂಸ್ಟ್ ಕೊಟ್ಟಿದೆ. ಹಾಗೆ ಒಂದು ಗುಡ್ ಪ್ರೆಸೆನ್ಸ್ ಏನಿದೆಯೋ ಸೌತ್ ಇಂಡಿಯಾದಲ್ಲಿ ಇವರಿಗೆ ಸಿಗ್ತಾ ಇದೆ. ಕಂಡೀಷನ್ಗೆ ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಕಳೆದ 6 ತಿಂಗಳಲ್ಲಿ 53.61% ಶೇರ್ ಬೆಲೆಯಲ್ಲಿ ಕುಸಿತವನ್ನ ಕಂಡಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ರೆವಿನ್ಯೂ ಗ್ರೋತ್ ಆಗಿದೆ ಕಂಪನಿದು. ಇವನ್ ನಾನ್ ಕೋವಿಡ್ ಸಿಚುವೇಶನ್ ಅಲ್ಲಿ ಆಲ್ಮೋಸ್ಟ್ 7% ಕಂಪೌಂಡೆಡ್ ಗ್ರೋತ್ ರೆವಿನ್ಯೂ ಅಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದೆ. ಯಾವಾಗೆಲ್ಲ ಕಂಪನಿಗೆ ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ ಅಥವಾ ಈ ರೀತಿ ಹಾಸ್ಪಿಟಲ್ಸ್ ಗಳಿಗೆ ರೆವಿನ್ಯೂ ಬರ್ತಾ ಇದೆಯೋ, ಕಸ್ಟಮರ್ಸ್ ಗಳು ಇವನ್ ನಾನ್ ಕೋವಿಡ್ ಸಿಚುವೇಶನ್ ಅಲ್ಲೂ ಕೂಡ ಇವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಅಂತಂದ್ರೆ ಜನಗಳ ಟ್ರಸ್ಟ್ ಅನ್ನ ಗಳಿಸಿದೆ ಅಂತ ಹೇಳ್ಬೋದು. ಈ ಕಂಪನಿಗೆ ಇರತಕ್ಕಂತಹ B2C ಅಂದ್ರೆ ಡೈರೆಕ್ಟ್ ಬಿಸ್ನೆಸ್ ಟು ಕ್ಲೈಂಟ್ ಅಗ್ರೆಸಿವ್ ಸ್ಟ್ರಾಟಜಿ ಏನಿದೆಯೋ ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು. ಹಾಗೆ ಡಿಸ್ಅಡ್ವಾಂಟೇಜಸ್ ಗಳು ಅಂತ ಹೇಳೋದಾದ್ರೆ ಕೋವಿಡ್ ಕೇಸಸ್ ಅಲ್ಲಿ ಕಡಿಮೆ ಆಗಿದೆ. ಅಂದ್ರೆ ಇಮಿಡಿಯೇಟ್ ಏನು ಒಂದು ಬೂಸ್ಟ್ ಸಿಕ್ತೋ ಇಂಡಸ್ಟ್ರಿಗೆ ಅದು ಕಡಿಮೆ ಆಗಿದೆ. ಇದು ಒಳ್ಳೇದು, ಅಂದ್ರೆ ಜೀವನದ ವೈಸ್ ಒಳ್ಳೇದು. ಬಟ್ ಈ ಇಂಡಸ್ಟ್ರಿ ವೈಸ್ ಅಂತ ಹೇಳೋದಾದ್ರೆ ಬಿಸ್ನೆಸ್ ಇಮಿಡಿಯೇಟ್ಲಿ ಇವ್ರಿಗೆ ಹೊಡ್ತಾ ಬೀಳುತ್ತೆ ಲಾಸ್ಟ್ ಇದಕ್ಕೆ ಅಂತ ಕಂಪೇರ್ ಮಾಡೋದಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕಂಪೇರ್ ಮಾಡಿ ಅಂತ ನೋಡೋದಾದ್ರೆ. ಸದ್ಯದ ಮಟ್ಟಿಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ. ಓವರ್ ಆಲ್ ಲ್ಯಾಬ್ಸ್ ಟೆಸ್ಟ್ ಗಳಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಗಳಿರುತ್ತೆ. ಮೇಜರ್ ಇಂಪ್ಯಾಕ್ಟ್ ಏನಿದೆಯೋ ಈ ಕಂಪನಿ ಮೇಲೆ ಬೀರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಈ ಕಂಪನಿಗೆ ಸೇರಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಟೆಸ್ಟಿಂಗ್ ವೈಸ್ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ ಗಳ ವೈಸ್ ಇರ್ಬೋದು, ಇವತ್ತಿನ ಮಟ್ಟಿಗೆ ತುಂಬಾ ಕಾಂಪಿಟೇಷನ್ ಇದೆ. ಇದೇ ಒನ್ ಆಫ್ ದ ಮೇಜರ್ ಥ್ರೆಟ್ ಅಥವಾ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 1449.27 ಇರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 36.63, ಡೆಟ್ ಟು ಇಕ್ವಿಟಿ 0.43 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 17.66% ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಈಕ್ವಿಟಿ 25.44% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ -51.66% ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಕಳೆದ 5 ವರ್ಷದ ಡೇಟಾ ಅಲ್ಲ, ಬಿಕಾಸ್ ರೀಸೆಂಟ್ಲಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್ ಅಂತ ಹೇಳ್ಬೋದು. 200 ಡೇ ಮೂವಿಂಗ್ ಆವರೇಜ್ 2177.31 ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಟೆಕ್ನಿಕಲಿ ಅಂತ ಹೇಳ್ಬೋದು. RSI ಬಂದು 41.5 ಅಂದ್ರೆ 40-60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ 40 ಕೆಳಗಡೆ ಇದು ಕ್ರಾಸ್ ಆಗೋಕೆ ಶುರು ಆಯಿತು ಅಂತಂದ್ರೆ ಬೇರಿಶ್ ಮೂಮೆಂಟಮ್ ಬರ್ತಕ್ಕಂತಹ ಚಾನ್ಸ್ ಇದರಲ್ಲಿ ಇರುತ್ತೆ. ಸೊ ಯಾವ ಸ್ಟಾಕ್ಸ್ ಗಳು ಕಳೆದ 6 ತಿಂಗಳಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಬೆಟರ್ ಪರ್ಫಾರ್ಮೆನ್ಸ್ ಕಂಡು ಸ್ಟಾಕ್ ಅಲ್ಲಿ ಓವರ್ ವ್ಯಾಲ್ಯೂ ಆಗಿದ್ದು ಆ ರೀತಿಯಾದಂತಹ ಸ್ಟಾಕ್ಸ್ ಗಳನ್ನು ನಿಮಗೆ ಪ್ರೆಸೆಂಟ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ. ಏನಾದ್ರು ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಈ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರಿಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಫಿನಾನ್ಸ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇರಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.